ಇದೊಂದು ಪ್ರಯತ್ನ ಮಾಡಿರಿ. ನಿಮಗೆ ಭಾಳ ಸರಳ ಇರ್ತಾವೆ ಲೆಕ್ಕಗಳು. ಪ್ರಯತ್ನ ಮಾಡಬೇಕು, ಭಾರಿ ಚಂದ ಬರ್ತಾವೆ, ತಿಳ್ಕೊಂಡು ಮಾಡಬೇಕು. ನೀವು ಮಾಡೋದಾಗಂದ್ರೆ ವಿಡಿಯೋ ಆನ್ ಮಾಡಬೇಕು. ಎಲ್ಲರೂ ಬೋರ್ಡ್ ಕಡೆ ನೋಡಿರಿ, ಲಕ್ಷ ಕೊಟ್ಟು ನೋಡಿರಿ. ಸ್ಥಾನ ಬೆಲೆ ಹೆಂಗೆ ಹಾಕಬೇಕು, ಇಂಥ ಲೆಕ್ಕಗಳು ಕೆಲವೊಂದು ಟೈಮ್ ನಾವು ಹೊರಗಿಟ್ಟು ಭಾಗಾಕಾರ ಮಾಡಬೇಕಾಗ್ತದೆ. ದಶಮಾಂಶ ಬಿಂದು ರಾಶಿ ಹೇಳಾಗ ಲಕ್ಷ ಕೊಟ್ಟು ನೋಡಿರಿ. ಯಾಕೆ ಭಾಗಾಕಾರ ಇಂಪಾರ್ಟೆಂಟ್. ಭಾಗಾಕಾರ ನಿಮ್ಗೆ ಬಂದು ಅಂದ್ರೆ ಮುಂದಿನ ಲೆಕ್ಕ ಭಾಳ ಸರಳ ನೋಡಿ. 95.19 ಭಾಗಲೆ 19 ಸ್ಥಾನ ಬೆಲೆ 100 ಬರೋಬ್ಬರಿ 19. ಇದು ದಶಮಾಂಶ ಹೋತು. ಈಗ 19 1 19 5 95 ಒಂದು ಸಾಣದಾತು. 19 1 19 501 ಸರಾಸ ಮೇಲೆ 100. 2 0 ಸ್ಥಾನ ಬಿಟ್ಟಿಟ್ರೆ ಎಷ್ಟಾಗ್ತದೆ? 5.01. ಇದು ದಶಮಾಂಶದಾಗ ಉತ್ತರ. ಇದು ನೋಡಿ 6.05 ಸರಾಸವಾಗಲಿ 25. ಕೆಳಗೆ ಏನದ 100. ಯಾಕೆ ಸ್ಥಾನ ಬೆಲೆ ನೋಡ್ರಿ. ಈಗ 25 5ರಲ್ಲಿ 5 5 25. 5 1 5 2 5 1 ನೋಡಿ ಎಷ್ಟು ಬಂತು ನೋಡ್ರಿ. 5 1 5 5 2 10 5 1. ಈಗ 121 500 ಆಯ್ತು. ಈಗ 121 ತಳಗೆ ಎಷ್ಟಾಯ್ತು? 500 ಆಯ್ತು ನೋಡಿ. ಈಗ 121ಕ್ಕೆ 500 ಭಾಗಿಸಿ. ಯಾಕಂದ್ರೆ ಇದು ಮತ್ತೆ ಹೊಳೆ ದಶಮಾಂಶ ಆಗ್ತದೆ ಈಗ ಸದ್ಯ. ಈಗ ಯಾಕಂದ್ರೆ ಈಗ ಇಲ್ಲಿದಿಲ್ಲೇ ನಿಮ್ಗೆ ಇದನ್ನು ನಾವು ದಶಮಾಂಶ ಮಾಡ್ಬೇಕಾಗ್ಯದ. ಅಂದ್ರೆ 500 ಭಾಗಿಸ್ಬೇಕಿದೆ ನೋಡಿ. ಇದನ್ನು 500 ಭಾಗಿಸಿದ್ರೆ ಭಾಗ ಹೋಗೋದಲ್ಲ 0 ಬಿಂದು ನೋಡಿ. 5 2 1000 ಆಯ್ತು ನೋಡಿ. 210 ಉಳಿತು. ಆಮೇಲೆ ಒಂದು 0 ತೋಳಿಗೆ ಬರ್ತದೆ. 5 4 2000 ಆಯ್ತು ನೋಡ್ರಿ. ಎಷ್ಟು ಇಂಪಾರ್ಟೆಂಟ್ ಇರ್ತಾವೆ ಗಣಿತಗಳು. ಕಣ್ಣಿ ನೋಡ್ಲಿಕ್ಕೆ ಹಿಂಗೆ ಕಾಣಿಸ್ತಾವ ನಿಮಗೆ. ಒಂದು 0 ತೋಳಿಗೆ ಬರ್ತದೆ. 5 2 1000 ಆಯ್ತು ನೋಡಿ. 0 0 0 0. ಇದರ ಉತ್ತರ ಎಷ್ಟಾಯ್ತು? 0.242. ಇಂಥವೆಲ್ಲ ಕಾಂಪ್ಲಿಕೇಟೆಡ್ ದಶಮಾಂಶ ಲೆಕ್ಕಗಳನ್ನು ನೀವು ಸರಿಯಾಗಿ ತಿಳ್ಕೊಬೇಕು. 242 ನೋಡಿ ಹೆಂಗದ. ಅದಕ್ಕೆ ನಾ ಹೇಳಿದೆ ಇದೊಂದು ಸ್ವಲ್ಪ ಹುಷಾರಿರ್ಬೇಕು ಇಂಥ ಗಣಿತಗಳನ್ನು ನೋಡಿ. ಇಲ್ಲೇ 121ಕ್ಕೆ 5ರಲ್ಲಿ ಭಾಗ ಹೋಗೋದಲ್ಲ. ಅವಾಗ ಏನು ಮಾಡಬೇಕು? 121ಕ್ಕೆ 500 ಮಾಡಿದ್ರೆ 0 ಬಿಂದು ಇದನ್ನು ದಶಮಾಂಶ ಮಾಡಿ ಕಡೆಗೆ ನಾವು ಉತ್ತರ ಎಷ್ಟು ತಂದುಬಿಟ್ಟಿವು. ಅದಕ್ಕೆ ನಾ ಹೇಳೋದು ಭಾಳ ಕೇರ್ಫುಲಿಯಾಗಿ ನೀವು ಆ ಲೆಕ್ಕಗಳನ್ನು ಮಾಡಬೇಕು, ಚೆಂದಾಗಿ ತಿಳ್ಕೋಬೇಕು. ತಿಳಿತಲ್ಲ? ಎಷ್ಟನೇದು ನೋಡ್ರಿ ಅದು? 0.242 ಕರೆಕ್ಟ್. ನೋಡ್ರಿ ನಾ ಹೆಂಗೆ ಮಾಡಿದ ಅದು. ಒಟ್ಟು ಉತ್ತರ ತೆಗಿಬೇಕಾಗ್ಯದ ನೀವು. ಈಗ ನೋಡ್ರಿ ಇವು ಭಾಗ ಹೋಗ್ತಾವಂದ್ರೆ ಏನು ಸಮಸ್ಯೆ ಇಲ್ಲ ನೋಡ್ರಿ. ಈಗ 24.66 ಸರ್ವಾಸ ಬಾಗಿಲೆ 12 ಗುಂಡೆ 100. ಈಗ ಇದು ಭಾಗ ಹೋಗಂಗಿಲ್ಲ ಅಂತಂದ್ರೆ ಒಂದು ವಿಚಾರ ಮಾಡ್ರಿ. ಈಗ ದಶಮಾಂಶ ತೆಗೆದು ಬಿಡ್ರಿ. 24 6 6 ಆಯ್ತು. ಸರಾಸ ಮೇಲೆ 12 100 ಮಾಡ್ರಿ. ಇದೊಂದು ರೀತಿಯಿಂದ. ಇಲ್ಲಿ 24 66ಕ್ಕೆ 12 100 ಭಾಗಿಸ್ರಿ ನೋಡ್ರಿ. ಇದರಲ್ಲೇ ಪೂರ್ತಿ ಭಾಗ ಹೋಗ್ತದೆ. 12 2 ಎಷ್ಟು? 24 100 ಎಷ್ಟು ಉಳಿತು? 66 ಉಳಿತು. ಆಮೇಲೆ ಈಗ ಒಂದು ಬಿಂದು ತಗೋರಿ. 0 ನೋಡ್ರಿ ಭಾಗ ಹೋಗಂಗಿಲ್ಲ. ಒಂದು 0 ಕೊಡ್ರಿ ನೋಡ್ರಿ. 12 5 ಎಷ್ಟಾಯ್ತು? 600 ನೋಡ್ರಿ. ಈಗ ಎಷ್ಟು ಉಳಿತು? 600 ಉಳಿತು.
ಇನ್ನೊಂದು 0 ತೊಗೋಬೋದು. 12 ಇಲ್ಲಿ 6000. ನೋಡ್ರಿ ಹೆಂಗದ ಇದು ಕಣ್ಣಿಗೆ ಕಾಣಿಸ್ತದ. ಗಣಿತ ಹೆಂಗದ ಅನ್ನೋ ಸ್ವಲ್ಪ ನೋಡ್ಕೊರಿ. 2.055 ನೋಡಿ. ಹಿಂಗಿದ್ದಾಗ ನಾವು ಹೆಂಗೆ ಮಾಡಬೇಕು? ಒಟ್ಟು ಉತ್ತರ ದಶಮಾಂಶ ತರಬೇಕಾಗ್ಯದ. ಈಗ 2466ಕ್ಕೆ ನೇರವಾಗಿ ಭಾಗ ಹೋಗಲಿಲ್ಲ. 2466 ಇಟ್ಟು 1200 ಬಾಗಿಸ್ಬಿಡ್ರಿ. 12 2400 ಒಂದು ಸಲ ಭಾಗ ಹೋತು, ಆಮೇಲೆ ದಶಮಾಂಶ ಬಂದುಬಿಡ್ತು. ನೋಡ್ರಿ ಹೆಂಗೆ ನಾ ಮಾಡೀನು. ನಮ್ಗೆ ಉತ್ತರ ಬೇಕಾಗಿದೆ. ಭಾಗ ಹೋಗ್ತಿದ್ರೆ ಮಾಡಬೇಕು, ಇರ್ಲಿಕ್ಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೋಡಿ 2.055 ಕರೆಕ್ಟ್. ಈಗ ನೋಡಿ ಇದೊಂದು ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಮಾಡ್ರಿ. 1.008 ಬಾಗಿಲೆ 14 ಇದು ಗುಂಡ್ಲೆ 1000 ತಿಳಿತಲ್ಲ ಬರೋಬ್ಬರಿ. 8 ತಳಗ 1400. 1008ಕ್ಕೆ 1400 ಬಾಗಿಸ್ರಿ. 1400 ಸಾಣದಾತು. ಒಂದು ದಶಮಾಂಶ ಕೊಡ್ರಿ, ಒಂದು 0 ತೋರಿ. 14 5 70, 14 6 84 ನೋಡ್ರಿ. 1400ಕ್ಕೆ 1008ಕ್ಕೆ ಒಂದು ದಶಮಾಂಶ ಕೊಟ್ಟು ಒಂದು 0 ತೊಗೊಂಡ್ರೆ ಎಷ್ಟು 14 7 98 ಹತ್ತದಿಲ್ಲ ನೋಡ್ರಿ. ಒಂದು ಸ್ವಲ್ಪ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಇಂಥ ಕಾಂಪ್ಲಿಕೇಟೆಡ್ ಗಣಿತಗಳನ್ನು ಭಾಳ ಹುಷಾರಲ್ಲೇ ಮಾಡಬೇಕು. ಯಾಕಂದ್ರೆ ಈಗ ಇದು ಹಿಂಗೆ ಬರ್ತದೆ. ಇದು ನೋಡ್ರಿ ಈಗ 1008 ಆಯ್ತು. 1400 ಹಾಂ ಅದೇ 14,000 ಅದೇ ಹೆಂಗೆ ತಪ್ಪಿತು ಅಂದೇನು. 14,000 ಈಗ ಬರುತ್ತೆ. 1008 ತಪ್ಪಿರ್ತಾವ ಒಳಗೊಮ್ಮೆ. 14,000 ಬಾಗಿಸ್ಬೇಕು. ಈಗ ನೀವು ನಾ ಅದಕ್ಕೆ ಪ್ರಶ್ನೆಗೆ ತಪ್ಪನ್ನು ನೋಡ್ಲಿಕ್ಕೆ ಹೋಗಿದ್ದೇನೆ. 0 ಒಂದು 0 ತಗೋರಿ. ನೋಡ್ರಿ ಇದೆಷ್ಟಾಯ್ತು? 10,080 ಆಯ್ತು. ಇದು ಅದ 14,000. ಆವಾಗ ಒಂದು 0 ತಗೋರಿ, ಒಂದು 0 ತಗೋರಿ. 14 7 98 ಹತ್ತದಿಲ್ಲ ಇಲ್ಲಿ ನೋಡ್ರಿ. 100ಕ್ಕೆ 14 7 98 ಒಂದು 3 0 0 0 8 10 8 ಆದರೆ 2 ಕೈಲ ಬಂತು. 1 0 ಈ ಕಡೆ 0 ಹಾಂ ಒಂದು 0 ಬಂತು. 10 10 ಆದರೆ 0 1 1 ಆದರೆ 0. ಈಗ ಒಂದು 0 ತೊಗೊಳಿಕ್ಕೆ ಪರ್ಮಿಷನ್ ಅದ ನಿಮ್ಗೆ. 14 2 28,000 ಆಯ್ತು. ನೋಡ್ರಿ ಹೆಂಗಿರ್ತಾವ ಡೆಸಿಮಲ್ ಕಣ್ಣಿ ನೋಡ್ಲಿಕ್ಕರೆ ಭಾರಿ ಸಣ್ಣ ಕಾಣಿಸ್ತಿರ್ತಾವ. ಗಣಿತ ಹೆಂಗಿರ್ತಾವ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇದರ ಉತ್ತರ ಎಷ್ಟಾಯ್ತು? = 0.072. ನೋಡ್ರಿ ಇಂಥ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಸೀದಾ ಬಾಗ್ ಹೋಗ್ತಿತ್ತಂದ್ರೆ ಏನೂ ಸಂಬಂಧ ಇಲ್ಲ. ಬಾಗ್ ಹೋಗಲಿಲ್ಲ ಅಂತಂದ್ರೆ ನೀವು ಅವಾಗ ಏನು ಮಾಡಿಬಿಡ್ಬೇಕು ನೋಡ್ರಿ. ಒಂದೇ ಒಂದು 0 ಕಡಿಮೆ ಇಟ್ಟದ ಕಿಡಿ ಪೂರ್ತಿ ಲೆಕ್ಕ ತಪ್ತಿತ್ತು ನಂದು. ನೋಡಿ ನಾನು ಅದೇ ಹಿಂಗೆ ಬಂತು ಅಂದೆ. ನಾ ಒಂದು 0 ಇಡ್ಲಾರ್ದಕ್ಕೆ ನೋಡ್ರಿ ಇದನ್ನು ನೋಡ್ಕೊರಿ. 1008ಕ್ಕೆ 14 ಭಾಗಾಕಾರ ಮಾಡಿದ್ರೆ ಹೆಂಗೆ ಬರ್ತದೆ ಉತ್ತರ? 1.008 14 ಇದರ ಸ್ಥಾನ ಬೆಲೆ 1000 ಆಯ್ತು. 1000ಕ್ಕೆ ಇದು 14 ಗುಂಡ್ಲೆ 1000 14,000 ಆಯ್ತು. ಇಲ್ಲೇ ನೀವು ದಶಮಾಂಶ 1008 ಇಟ್ರಿ. 14 ಭಾಗ ಹೋಗೋದಿಲ್ಲ. ಒಂದು 0 ತೊಗೊಂಡ್ರಿ ಆದರೂ ಸಾಣದಾತು. ಒಂದು 0 ಇನ್ನೊಂದು ತೊಗೋಬೋದು. 14 98 ನೋಡ್ರಿ ಎಷ್ಟು ವಿಚಾರ ಮಾಡ್ತಕ್ಕಂಥ ದಶಮಾಂಶ ಇರ್ತಾವೆ ನೋಡ್ರಿ. ಭಾಳ ಸೂಕ್ಷ್ಮ ಗಣಿತವ ಇವು. ಕಣ್ಣಿಗೆ ನೋಡಿದ್ರೆ ಹಿಂಗೆ ಕಾಣಿಸ್ತಾವ. ವೆರಿ ಕಾಂಪ್ಲಿಕೇಟೆಡ್ ಇರ್ತಾವೆ. ಕಣ್ಣಿಗೆ ನೋಡ್ಲಿಕ್ಕೆ ಸಣ್ಣ ಇರ್ತಾವೆ. ದೊಡ್ಡ ಲೆಕ್ಕ ಸರಳ ಮಾಡಿದ್ರಿ, ಸಣ್ಣ ಲೆಕ್ಕ ಎಷ್ಟು ತೊಂದರೆ ಮಾಡ್ತಾವೆ ನೀವು ನೋಡ್ರಿ. ಚೆಂದಂಗೆ ಬಿಡಿಸ್ಕೊರಿ ಫೇರ್ದ.